ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ದೌಮ್ಯ ಋಷಿಗಳ ಶಿಷ್ಯರಾದ ಬೈದ ಮುನಿಯ ಶಿಷ್ಯನ ಹೆಸರು ಉತ್ತಂಕ. ಇವನು ಒಂದು ರೀತಿಯಲ್ಲಿ ಆದರ್ಶ ಶಿಷ್ಯ. ಗುರುಗಳ ಮಾತನ್ನು ಚಾಚು ಮೀರದೆ ಆಶ್ರಮ ಧರ್ಮವನ್ನು ಪಾಲಿಸದ್ದೇ ಅಲ್ಲದೆ ಗುರು ಕಲಿಸಿದ್ದನ್ನು ಪ್ರಾಮಾಣಿಕ ಪ್ರಯತ್ನದಿಂದ ಕಲಿತಾ ಇದ್ದ. ಅವನ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳು ಬಂದವು. ಒಂದು ಬಾರಿ ಗುರು ಬೈದ ಮುನಿ ಯಾವುದೋ ಕಾರ್ಯಕ್ಕೆ ಜನಕ ಮಹಾರಾಜನ ಬಳಿಗೆ ಹೋಗಬೇಕಾಗಿ ಬಂತು. ಹೊರಡುವ ಮುನ್ನ ಮುನಿ ತನ್ನ ಮನೆಯ ಜವಾಬ್ದಾರಿಯನ್ನು ಉತ್ತುಂಕನಿಗೆ ವಹಿಸಿ ಯಾವುದು ಕೊರತೆಯಾಗದಂತೆ ಮನೆಯವರ ಯಾವ ಅಪೇಕ್ಷೆಯನ್ನು ಮರೆಯದೆ ನಡೆಸಲಿಕ್ಕೆ ತಾಕೀತು ಮಾಡಿ ಹೊರಟು. ಈ ಹುಡುಗ ತುಂಬ ಚೂಟಿ ಲಕ್ಷಣವಾಗಿದ್ದ ಮತ್ತು ಆಜ್ಞಾಧಾರಕ. ದುರ್ದೈವವೆಂದರೆ ಗುರುಪತ್ನಿಗೆ ಈ ಯುವಕನ ಬಗ್ಗೆ ಆಕರ್ಷಣೆ ಉಂಟಾಯಿತು. ಆಕರ್ಷಣೆ ಮೋಹವಾಯಿತು. ತನ್ನ ಅಭಿಪ್ರಾಯವನ್ನು ಆಕೆ ಆಶ್ರಮದ ಕೆಲವು ಮಹಿಳೆಯರಿಗೆ ತಿಳಿಸಿದರು. ಅವರು ಉತ್ತುಂಕನನ್ನು ಬೇರೆಯಾಗಿ ಕರೆದು ಗುರುಪತ್ನಿಯ ಮನದಿಚ್ಛೆಯನ್ನು ಹೇಳಿ ಗುರುವಿನ ಆಜ್ಞೆಯನ್ನು ನೆನಪಿಸಿದರು. ಆದರೆ ಉತ್ತುಂಗ ಜಿತೇಂದ್ರಿಯ. ನೇರವಾಗಿ ಗುರುಪತ್ನಿಯ ಬಳಿಗೆ ಹೋಗಿ ಆಕೆಯ ಪಾದಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ, ತಾವು ನನಗೆ ಗುರುಪತ್ನಿ, ನನಗೆ ತಾಯಿಯ ರೂಪ, ದಯವಿಟ್ಟು ಆಶೀರ್ವದಿಸಿ ಅಂತ ಆಕೆಯ ಮನಸ್ಸನ್ನು ಬದಲಾಯಿಸುವುದಷ್ಟೇ ಅಲ್ಲ, ಅದನ್ನು ಕೂಡ ಗೆದ್ದು ಬಿಟ್ಟ ಉತ್ತುಂಕ. ಕಲಿಯುವುದು ಮುಗಿದ ಮೇಲೆ ಗುರುದಕ್ಷಿಣೆ ನೀಡಬೇಕಲ್ವಾ? ಗುರುಪತ್ನಿ ಪೌಷ್ಯರಾಜನ ರಾಣಿಯ ಕಿವಿಯಲ್ಲಿದ್ದ ವಜ್ರದ ಓಲೆಗಳನ್ನು ಅಪೇಕ್ಷಿಸಲು ಉತ್ತುಂಕ ಅವುಗಳನ್ನು ಕೇಳಿಕೊಂಡು ಬರಲಿಕ್ಕೆ ಹೊರಟ. ದಾರಿಯಲ್ಲಿ ಆತನಿಗೆ ಇಂದ್ರನ ದರ್ಶನವಾಯಿತು. ಆಶೀರ್ವಾದ ಕೂಡ ಲಭಿಸಿತು. ತರುಣ ಉತ್ತುಂಕ ನಿರ್ಭೀತಿಯಿಂದ ರಾಜನ ಅರಮನೆಯನ್ನು ಪ್ರವೇಶಿಸಿ ತನ್ನ ಗುರುಪತ್ನಿಯ ಅಪೇಕ್ಷೆಯನ್ನು ತಿಳಿಸಿದ. ಆ ಕಾಲದಲ್ಲಿ ಗುರುಗಳು ಏನನ್ನಾದರೂ ಕೇಳೋದೇ ಅಪರೂಪವಾಗಿತ್ತು. ಯಾವ ಸೇವೆಯನ್ನಾದರೂ ಬಯಸಿದ್ರೆ ಅದನ್ನು ಪೂರೈಸುವುದು ತಮ್ಮ ಭಾಗ್ಯ ಅಂತಲೇ ಭಾವಿಸ್ತಾ ಇದ್ದರು. ಅಂತೆಯೇ ರಾಣಿ ಸಂತೋಷದಿಂದ ತನ್ನ ಕರ್ಣಾಭರಣಗಳನ್ನು ಉತ್ತುಂಕನಿಗೆ ಕೊಟ್ಟು ಬಹಳ ಬೆಲೆ ಬಾಳುವುದರಾದ್ದರಿಂದ ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಲಿಕ್ಕೆ ತಿಳಿಸಿದ್ಲು. ಅದರೊಂದಿಗೆ ಸರ್ಪರಾಜನಾದ ತಕ್ಷಕ ಕೂಡ ಈ ಆಭರಣಗಳ ಮೇಲೆ ಕಣ್ಣಿಟ್ಟಿದ್ದರಿಂದ ಅವನು ಅವುಗಳನ್ನು ಕದ್ದುಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿದರು. ದಾರಿಯಲ್ಲಿ ಬರುವಾಗ ಒಂದೆಡೆ ಸ್ನಾನ ಮಾಡಲಿಕ್ಕೆ ಆಭರಣಗಳನ್ನು ಒಂದು ಪೊದೆಯಲ್ಲಿ ಅವಿತಿಟ್ಟು ನದಿ ತೀರಕ್ಕೆ ಹೋದ. ಸ್ನಾನ ಮಾಡಿ ಬರುವಷ್ಟರಲ್ಲಿ ತಕ್ಷಕ ಅವುಗಳನ್ನು ಕದ್ದುಕೊಂಡು ಹೋಗಿ ಬಿಟ್ಟಿದ್ದ. ಉತ್ತಂಕ ಅವನನ್ನು ಬೆನ್ನಟ್ಟಿದ. ತಕ್ಷಕ ಒಂದು ಹುತ್ತದಲ್ಲಿ ಸೇರಿಕೊಂಡ. ಉತ್ತುಂಕನಿಗೆ ಕೋಪ ಏತು. ತನ್ನ ದಂಡವನ್ನೇ ಆಯುಧವನ್ನಾಗಿ ಮಾಡಿ ಹುತ್ತವನ್ನು ಅಗೆಯಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಇಂದ್ರ ಬಂದು ತನ್ನ ವಜ್ರಾಯುಧದಿಂದ ಹುತ್ತವನ್ನು ಕತ್ತರಿಸಿ ವಜ್ರಾಯುಧ ಪಾತಾಳದವರೆಗೂ ಹೋಗುವಂತೆ ನೂಕಿದ. ಉತ್ತಂಕ ಪಾತಾಳಕ್ಕೆ ಹೋಗಿ ಸರ್ಪ ದೇವತೆಗಳಿಗೆ ವಿಷಯ ತಿಳಿಸಿದ. ಆಗ ತಕ್ಷಕ ಹೆದರಿ ಆಭರಣಗಳನ್ನು ಮರಳಿಕೊಟ್ಟ. ಉತ್ತಂಕ ಅವುಗಳನ್ನು ಗುರುಪತ್ನಿಗೆ ಕೊಟ್ಟು ಗುರುದಕ್ಷಿಣೆ ನೀಡಿದ. ಉತ್ತಂಕನಿಗೆ ತಕ್ಷಕನ ಮೇಲೆ ಸಿಟ್ಟು ಆರಲಿಲ್ಲ. ಜನಮೇಜಯನ ಬಳಿಗೆ ಹೋಗಿ ಸರ್ಪಯಜ್ಞ ಮಾಡಿ ಎಲ್ಲ ಸರ್ಪಗಳನ್ನು ನಾಶಪಡಿಸುವಂತೆ ಪ್ರೇರೇಪಿಸಿದ. ತಾನೇ ಮುಂದೆ ನಿಂತು ಅದು ನಡೆಯುವಂತೆ ಮಾಡಿ ಸರ್ಪಗಳ ಮಾರಣ ಹೋಮಕ್ಕೆ ಕಾರಣನಾದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಹಲವಾರು. ಈ ಕತೆ ನಮಗೆ ನೀಡುವ ಪಾಠ ಅದ್ಭುತ. ಉತ್ತಂಕನ ಕಾರ್ಯಪ್ರಜ್ಞೆ, ಗುರುಭಕ್ತಿ, ಜಿತೇಂದ್ರಿಯ ಗುಣ, ಪರಿಶ್ರಮ, ಸಾಧನೆಯ ಛಲ ಎಲ್ಲವೂ ಮಾದರಿಗಳೇ. ಆದರೆ ಇಷ್ಟೆಲ್ಲ ಸಾಧಿಸಿದ ಉತ್ತಂಕನಿಗೆ ಕೋಪವನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ ಅನ್ನೋದೇ ದುರಂತ. ಕೆಲಸವಾದ ಮೇಲೂ ದ್ವೇಷ ಸಾಧನೆ ಮಾಡಿ ಕ್ರೌರ್ಯವನ್ನು ಮೆರೆದ ಉತ್ತುಂಕನ ಈ ದೌರ್ಬಲ್ಯ ಅವನ ಅನೇಕ ಸದ್ಗುಣಗಳನ್ನು ಮರೆಸಿಬಿಟ್ಟು. ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಹಾಗೆ ಕೆಲವೊಂದಿಷ್ಟು ದೌರ್ಬಲ್ಯಗಳು, ಕೆಲವೊಂದಿಷ್ಟು ಘಟನೆಗಳು ಇಡೀ ಜೀವನವನ್ನೇ ನುಂಗಿ ಹಾಕಿಬಿಡುತ್ತೆ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ, ಹಾಗೆ ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.